KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇದಕ್ಕೆ ಸಂಬಂಧಿಸಿದಂತೆ ನಿಮಗಿರುವಂತಹ ಡೌಟ್ಸ್ ಎಲ್ಲ ಈ ವಿಡಿಯೋ ಕ್ಲಿಯರ್ ಆಗುತ್ತೆ. ನಂತರ ನೀವು ರೆಗ್ಯುಲರ್ ಆಗಿ ನೋಡುವಂತಹ ರೀಲ್ಸ್ಗಿಂತ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗಿರುತ್ತೆ, ಯಾಕಂದ್ರೆ ತುಂಬಾ ಇನ್ಫಾರ್ಮೇಶನ್ ಕೊಡೋದಿದೆ. ಓಕೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಎಂಟರ್ ಮಾಡಿದಂತಹ ಡೀಟೇಲ್ಸ್ ಅದನ್ನು ವೆರಿಫೈ ಮಾಡಿ. ಅಂದ್ರೆ ಈಗ ಇನ್ಕಮ್, ಕಾಸ್ಟ್ ಸರ್ಟಿಫಿಕೇಟ್, ಹಾಗೆ 371J ಸರ್ಟಿಫಿಕೇಟ್, ಇವುಗಳನ್ನ ಮೇಲಿರುವಂತಹ RD ನಂಬರ್ ಅನ್ನ ವೆರಿಫೈ ಮಾಡಿರ್ತಾರೆ. ಹಾಗೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಈ ರೀತಿ ಸ್ಟಡಿ ಡೀಟೇಲ್ಸ್ ಏನಿದೆ ಇದರ ವೆರಿಫಿಕೇಶನ್ಗೆ ಕಾಲೇಜ್ಗೆ ಹೋಗೋದಕ್ಕೆ ಹೇಳಿದ್ರು. ಅವಶ್ಯಕತೆ ಇದ್ರೆ ಮಾತ್ರ. ಅಂದ್ರೆ ಸ್ಯಾಟ್ಸ್ ID ಇಂದ ವೆರಿಫಿಕೇಶನ್ ಆಯಿತು, ಅದರ ನಂತರ ಕೂಡ ನಿಮ್ಮ ಡೀಟೇಲ್ಸ್ 7 ಇಯರ್ಸ್ಗಿಂತ ಕಡಿಮೆ ಇದ್ರೆ ಆ ಟೈಮಲ್ಲಿ ಕಾಲೇಜ್ಗೆ ಹೋಗಿ ವೆರಿಫೈ ಮಾಡಿಸಿ ಸ್ಟಡಿ ಡೀಟೇಲ್ಸ್ ಅನ್ನ ಅಂತ ಹೇಳಿದ್ರು. ಓಕೆನಾ? ಆದ್ರೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾವನ್ನು ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳು ಈ ಕೋಟಾ ನಿಮಗೆ ಬೇಕು ಅಂತ ಹೇಳಿದ್ರೆ ವೆರಿಫಿಕೇಶನ್ ಮಾಡಿಸಲೇಬೇಕಿತ್ತು, ಕಾಲೇಜ್ಗೆ ಹೋಗಿ. ಈಗ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಹಾಗಿದ್ರೆ ನಮಗೆ ಯಾವ್ಯಾವ ಕೋಟಾ ಸಿಕ್ಕಿದೆ, ನಮ್ಮ ಡಾಕ್ಯುಮೆಂಟ್ಸ್ ಯಾವ್ದು ವೆರಿಫೈ ಆಗಿದೆ, ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ನೀವು ಕೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿರುತ್ತೆ ಅದ್ರ ಮೇಲೆ ಇದಕ್ಕೆ ಸಂಬಂಧ ಎಲ್ಲ ಡೀಟೇಲ್ಸ್ ಇರುತ್ತೆ. ಅಂದ್ರೆ ನೀವು ಯಾವ್ಯಾವ ಕೋಟಾಗಳನ್ನ ಕ್ಲೇಮ್ ಮಾಡಿದ್ರೋ ಅದಕ್ಕೆ ಸಂಬಂಧ ನೀವು ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿಸಿದಾಗ ವೆರಿಫೈ ಆಗತ್ತಲ್ವಾ, ಸೊ ಅವಾಗ ಕೋಟಾ ಕೂಡ ಕ್ಲೇಮ್ ಆಗುತ್ತೆ. ಎಕ್ಸಾಂಪಲ್, ನೀವೀಗ SNQ ಕೋಟಾಗೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಮೇಲಿರುವಂತಹ RD ನಂಬರ್ನ ಎಂಟರ್ ಮಾಡಿದ್ರಿ, ಅದು ವೆರಿಫೈ ಆದ ನಂತರ SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಅಂತ ಬರುತ್ತೆ. ಅದೇ ರೀತಿ ಕನ್ನಡ ಮೀಡಿಯಂ ಕೋಟಾಕ್ಕೆ ಸಂಬಂಧಿಸಿದಂತೆ ಅಥವಾ ರೂರಲ್ ಕೋಟಾಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ ಏನಿದೆ ಅದು ನೀವು ವೆರಿಫೈ ಮಾಡಿಸಿದಾಗ ಕಾಲೇಜಲ್ಲಿ ಆವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಕನ್ನಡ ಮೀಡಿಯಂ ಕೋಟಾಕ್ಕೆ ಎಸ್ ಅಂತ ಬರುತ್ತೆ, ಹಾಗೆ ರೂರಲ್ ಕೋಟಾಕ್ಕೆ ಎಸ್ ಅಂತ ಬರುತ್ತೆ. ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ನಿಮ್ಮ ಕೈಗೆ ಸಿಗುತ್ತೆ ಅಥವಾ ನಿಮಗೆ PDF ಫಾರ್ಮಲ್ಲಿ ನೋಡೋದಕ್ಕೆ ಸಿಗುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕೋಟಾಗಳು ಕ್ಲೇಮ್ ಆಗಿದಾವೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ವೆರಿಫೈ ಆಗಿದೆ ಅಂತ. ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಮ್ಗೆ ಯಾವಾಗ ಸಿಗುತ್ತೆ ನೀವು ಕೇಳೋದಾದ್ರೆ ಮುಂದೆ ಒಂದು 7 to 10 days ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮ್ಗೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ KEದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nrc.in ಅದರಲ್ಲಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡಿದ್ರೆ ಒಂದು ಲಿಂಕ್ ಕೊಡ್ತಾರೆ, ಅದನ್ನ ಕ್ಲಿಕ್ ಮಾಡಬೇಕು, ಲಾಗಿನ್ ಆಗಬೇಕು, ಅಲ್ಲಿ PDF ಫಾರ್ಮ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಡೌನ್ಲೋಡ್ ಮಾಡ್ಕೋಬೇಕು, ಅದ್ರ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಬೇಕು, ಯಾಕಂತ ಹೇಳಿದ್ರೆ ಮುಂದೆ ಅಡ್ಮಿಷನ್ ಟೈಮಲ್ಲಿ ಕೂಡ ಬೇಕಾಗುತ್ತೆ. ಮತ್ತೇನಾದ್ರು ಡೌಟ್ ಇದೆಯಾ? ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋನ ಲೈಕ್ ಮಾಡೋ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.